ನಿರ್ಸಾದ್ ಅಹಮದ್ ಅವರೇ, ನೀವು ಹೇಳಿ ಏನ್ ತಪ್ಪಿದೆ? ಕೇಂದ್ರ ಆದ್ಯತೆಯಾಗಿ ಇಟ್ಕೊಂಡಿದೆ. ಏನ್ ಆದ್ಯತೆ? ಒಂದು ಬಿಹಾರ ಹಿಂದುಳಿದಿದೆ, ಒಂದು ಉತ್ತರ ಪ್ರದೇಶ ಸಾರ್ವತ್ರಿಕ ರೂಪದಲ್ಲಿ ಹಿಂದುಳಿದಿದೆ, ಒಂದು ಯಮುನಾ ಎಕ್ಸ್ಪ್ರೆಸ್ ವೇ ಬಂದ ತಕ್ಷಣ ಅಭಿವೃದ್ಧಿಶೀಲ ರಾಜ್ಯ ಅಂತ ನಾವು ಕರೀಲಿಕ್ಕಾಗೋದಿಲ್ಲ. ಮಾನವನ ಜೀವನದ ಗುಣಮಟ್ಟ ಏನಿದೆ ಆ ರಾಜ್ಯಗಳಲ್ಲಿ, ಅವರ ಹಸಿವಿನ ಇಂಡೆಕ್ಸ್ ಏನ್ ಹೇಳುತ್ತೆ, ಹೀಗೆಲ್ಲ ಇದ್ದಾಗ ಕೇಂದ್ರ ಆದ್ಯತೆ ಕೊಡೋದ್ರಲ್ಲಿ ತಪ್ಪೇನಿದೆ? ಕೇಂದ್ರ ಜವಾಬ್ದಾರಿನೇ ಅಲ್ವಾ? ಅಲ್ಲಿ ಬಿಜೆಪಿ ಸರ್ಕಾರ ಇರಲಿ, ನಾನ್ ಬಿಜೆಪಿ ಸರ್ಕಾರ ಇರಲಿ, ಜವಾಬ್ದಾರಿ ಕೇಂದ್ರದಿದೆ ಅಲ್ವಾ? ಪ್ಲೀಸ್ ನೋಡಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ತಾವೇನೇ ಹೇಳ್ತಾ ಇರೋದು ಅದು ನಿಜ ಇದೆ, ಅದು ಆ ರೀತಿ ಆಗಬೇಕು. ಆದರೆ ಇಲ್ಲಿ ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ಳಾಗ್ತದೆ. ಇವಾಗ ಇವರು ಇಲ್ಲಿಯ ತೆರಿಗೆ ಹಣ ಇರ್ಬೋದು ಅಥವಾ ಇಲ್ಲಿಯ ಅನುದಾನ ಇರ್ಬೋದು, ಅದನ್ನು ಅವರು ಉತ್ತರ ಪ್ರದೇಶದ ರಾಜ್ಯಗಳಿಗೆ ಕೊಡ್ತಾರೆ. ಆದರೆ ಅದು ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತಾರೆ ಅಂತ ಇವಾಗ ನಮ್ಮ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು. ಬೇರೆ ದಾರಿ ಇಲ್ಲ ಅಂತ. ಇನ್ಫ್ಯಾಕ್ಟ್ ಬಹಳಷ್ಟು ತರ್ಕಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ, ಪಾಪ್ಯುಲೇಷನ್ ಬೇಸ್ಡ್ ಅದು ಮೆಟ್ರಿಕ್ ಏನಿತ್ತು ಅದು 15% ನಿಲ್ಸಿದ್ರು. ಅದನ್ನ ನಾವು ಎಷ್ಟು ಕನ್ಸಿಡರ್ ಮಾಡ್ತೀವಿ ಅನ್ನೋದು 15% ನಿಲ್ಸಿದ್ರು. ಆದ್ರೆ ಈ ಬಾರಿ ಅದನ್ನ 17.5% ಏರಿಕೆ ಮಾಡಿದ್ದಾರೆ. ಇಲ್ಲಿರೋದು ದಕ್ಷಿಣ ರಾಜ್ಯಗಳಿಗೆ, ಕಮಿಂಗ್ ಟು ಸುರಭಿ, ಇಲ್ಲಿರೋದು ದಕ್ಷಿಣ ರಾಜ್ಯಗಳಿಗೆ ಆತಂಕ. ನೀವು ಎಲ್ಲಿಟ್ಟಿದ್ರು ಅಲ್ಲೇ ಇಟ್ಬಿಟ್ಟಿದ್ರು ಒಂದ್ ಪಕ್ಷ ನಾವು ಸುಮ್ಮನೆ ಇರ್ತಿದ್ವೇನೋ. ಆದ್ರೆ ಇದನ್ನ ಏರಿಕೆ ಮಾಡಿದಿರಲ್ಲ, ನೀವು ಮಾನ್ಯತೆ ಜಾಸ್ತಿ ಕೊಡ್ತಾ ಇದೀರಿ, ಪ್ರಮಾಣದಲ್ಲಿ ಹೆಚ್ಚಿಗೆ ಆಗುತ್ತೆ. ಪ್ಲೀಸ್, ಪ್ರಮಾಣದಲ್ಲಿ ಹೆಚ್ಚಿಗೆ ಆದಾಗೆ ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಸ್ವಲ್ಪ ಅನ್ಯಾಯ ಆಗೇ ಆಗುತ್ತೆ. ಅದ್ರ ಜೊತೆಯಲ್ಲಿ ಇನ್ನು ಏನಿದೆ, ಇವರು ಉತ್ತರದ ರಾಜ್ಯಗಳಿಗೆ ಕೊಡ್ತಾರೆ. ರಾಜಕೀಯವಾಗಿ ಇವರು ಗುಜರಾತ್ ಮಾಡೆಲ್ ಅಂತಾರೆ, ಉತ್ತರ ಪ್ರದೇಶ ಭಾಳ ಮುಂದುವರಿತಾ ಇದೆ, ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ತಾರೆ. ನಾವು ಹೇಳ್ತಾ ಇರೋದೇನೆಂದರೆ, ಇವತ್ತು ನಮ್ಮ ಏನು ಕಷ್ಟಪಟ್ಟು ಜನ ಏನು ತೆರಿಗೆ ಕಟ್ತಾ ಇದ್ದಾರೆ, ತೆರಿಗೆಯ ದುಡ್ಡಿದೆ, ಅದು ನಮ್ಮ ಪಾಲು ನಮಗೆ ಕೊಡಿ, ನಮ್ಮ ಅನುದಾನ ಕೊಡಿ. ಅಥವಾ ಯಾಕೆಂದರೆ ನಮ್ಮಲ್ಲಿ ಭಾಳಷ್ಟು ನೀರಾವರಿ ಯೋಜನೆಗಳಿದೆ, ಭಾಳಷ್ಟು ಮೂಲಭೂತ ಸೌಕರ್ಯದ ಯೋಜನೆಗಳಿದೆ. ಅದನ್ನು ನಾವು ಜಾರಿಗೆ ತರಬೇಕಂದ್ರೆ ನಮಗೆ ಕೇಂದ್ರದ ಅನುದಾನ ಬೇಕಾಗ್ತದೆ. ಭಾಳಷ್ಟು ಸಂದರ್ಭದಲ್ಲಿ ಆ ಅನುದಾನನೇ ನಮಗೆ ಬರಲ್ಲ. ಆವಾಗ ನಾವು ಏನು ಅಭಿವೃದ್ಧಿ ಮಾಡಬೇಕಾಗ್ತದೆ? ಆಮೇಲೆ ಎಲ್ಲದರಲ್ಲೂ ಅದು ತಲಾ ಆದಾಯದಲ್ಲಿ ಕರ್ನಾಟಕ ಫಸ್ಟ್ ಇದೆ. ನೀವು ಹೇಳ್ತಾ ಇದ್ರಿ GDP ನಲ್ಲಿ ನಾವು 2ನೇ ಸ್ಥಾನದಲ್ಲಿ ಇದ್ದೀವಿ. GST ನಲ್ಲಿ ಮಹಾರಾಷ್ಟ್ರ ಆದ್ಮೇಲೆ ನಾವೇ ಎರಡನೇ ಸ್ಥಾನದಲ್ಲಿ ಇದ್ದೀವಿ. ಆಮೇಲೆ GDP ಇವತ್ತು 8 ಟೋಟಲ್ ಭಾರತಕ್ಕೆ ಬರೋ GDP ಪೈಕಿ ನಮ್ಮ ಕಾಂಟ್ರಿಬ್ಯೂಷನ್ 8.7% ಇದೆ, 9% ಅಂತ ಹೇಳಿ. ಎಲ್ಲದರಲ್ಲೂ ಆಮೇಲೆ ಬಂಡವಾಳ ಹೂಡಿಕೆಯಲ್ಲೂ ನಾವು ಇವತ್ತು ಅಗ್ರಗಣ್ಯ ಸ್ಥಾನದಲ್ಲಿ ಆಕರ್ಷಿಸೋದ್ರಲ್ಲಿ. ಸೊ ಇದೆಲ್ಲವನ್ನ ಇದ್ದು ಇವತ್ತು ನಾವು ನಮ್ಮ ತೆರಿಗೆ ಹಣ ಅಥವಾ ನಮಗೆ ಬರುವಂಥ ಅನುದಾನ ಅಥವಾ ನಮಗೆ ನೀರಾವರಿ ಯೋಜನೆಗಳಲ್ಲಿ ಬರುವಂಥ ಒಂದು ಅನುದಾನ ನಾವು ಕೇಂದ್ರದ ಕಡೆ ನೋಡಿಕೊಂಡೇ ಇದ್ದರೆ ಇವತ್ತು ನಾವು ಯಾವ ರೀತಿ ನಮ್ಮ ರಾಜ್ಯವನ್ನು ನಾವು ಅಭಿವೃದ್ಧಿ ಮಾಡಬೇಕಾಗತ್ತೆ. ಬಹಳಷ್ಟು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವರ್ಷಗಳ ಹಿಂದೆ ಇರ್ಸಾದ್ ಅವರೇ, 2-3 ವರ್ಷದಿಂದ ನಾವು ರೆವಿನ್ಯೂ ಸರ್ಪ್ಲಸ್ ರಾಜ್ಯ ಆಗಿದ್ವಿ. ನಮಗೆ ಅಭಿವೃದ್ಧಿ ಬಗ್ಗೆ ಚಿಂತೆ ಅಂದ್ರೆ ಒಂದು ಬಿಹಾರದ ಬಗ್ಗೆ ಯೋಚನೆ ಮಾಡಿ, ಒಂದು ಉತ್ತರ ಪ್ರದೇಶದ ಬಗ್ಗೆ ಯೋಚನೆ ಮಾಡಿ. ಅವ್ರಿಗೆ ಎಷ್ಟು ಆತಂಕ ಇರಬೇಡ ಅಭಿವೃದ್ಧಿ ಬಗ್ಗೆ, ಅವ್ರಿಗೆ ಎಷ್ಟು ಅವಶ್ಯಕತೆ ಇರಬೇಡ ಅಭಿವೃದ್ಧಿ ಬಗ್ಗೆ. ಅವಶ್ಯಕತೆ ಇದೆ. ಇವತ್ತು ಇವರು ಹೇಳ್ತಾ ಇದ್ದಾರೆ ನಾವು ಸರ್ಕಾರಗಳಲ್ಲಿ ಇದ್ದೀರಿ, ನಾವು ಸರ್ಕಾರದಲ್ಲಿ ಇದ್ದೀವಿ, ಇಲ್ಲಿಯ ಹಣವನ್ನ ಅಲ್ಲಿ ಬಳಸ್ಕೊಂಡು ಅವರು ಅಭಿವೃದ್ಧಿ ಮಾಡ್ಲಿ. ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆನಲ್ಲಿ ಮಾಡಬೇಕಾಗ್ತದೆ. ಇವತ್ತು 85 ಕೋಟಿ ಜನರಿಗೆ ನಾವು ಪಡಿತರ ಚೀಟಿ ಅಡಿನಲ್ಲಿ ಆಹಾರವನ್ನು ಕೊಡ್ತಾ ಇದೀವಿ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಹೇಳುವ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದನ್ನು ನೋಡ್ಬೇಕಾಗ್ತದೆ? ಅವರು ಅಭಿವೃದ್ಧಿ ಆಗ್ತಾ ಇದೆ ಇಲ್ಲೋ ಉತ್ತರ ಪ್ರದೇಶದ ರಾಜ್ಯಗಳು, ಉತ್ತರ ಭಾಗದ ರಾಜ್ಯಗಳು, ಅದು ನಾವು ನೋಡ್ಬೇಕಾಗ್ತದೆ. 80 ಕೋಟಿ ಜನರಿಗೆ ಇವತ್ತು ಪಡಿತರ ಚೀಟಿ ಅಡಿನಲ್ಲಿ ಆಹಾರವನ್ನು ಕೊಡ್ತಾ ಇದೀವಿ ಅಂತ ಅವರು ಕೋವಿಡ್ ಟೈಮ್ನಲ್ಲಿ ಹೇಳಿದ್ರು. ಅಲ್ಲ, ಇವತ್ತು ಹೇಳ್ತಾ ಇದ್ದಾರೆ. ಅಂದ್ರೆ ನಾವೇನು ಹೇಳ್ತಾ ಇರೋದು, ನಮ್ಮ ರಾಜ್ಯವನ್ನ ನಾವು ಸಮಗ್ರವಾಗಿ ಅಥವಾ ದಕ್ಷಿಣ ಭಾರತದ ರಾಜ್ಯಗಳನ್ನು ನಾವು ಸಮಗ್ರವಾಗಿ ಇವತ್ತು ನಾವು ಶಿಸ್ತಿನಿಂದ ನಾವು ನಮ್ಮ ಇವತ್ತು ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಿ ಒಂದು ಶಿಸ್ತುಬದ್ಧ ರೀತಿಯಲ್ಲಿ ಕಂಟ್ರೋಲ್ ಮಾಡಿರುವಂಥದ್ದು ಅದು ಸರ್ಕಾರದ ಯೋಜನೆ ಆಗಿತ್ತು. ಅದಕ್ಕೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದೆ, ನಮ್ ತಪ್ಪಾಗಿದೆ. ಅಂದ್ರೆ ನಾವು ಕೇಂದ್ರ ಸರ್ಕಾರ ಒಳ್ಳೆ ಪಾಯಿಂಟ್ ಹೇಳ್ತಾರೆ. ಪಾಪ್ಯುಲೇಷನ್ ಏರಿಕೆ ಆಗ್ತಿರೋದು ಮಾತ್ರ ಕನ್ಸರ್ನ್ ಅಲ್ಲ. ಏರಿಕೆ ಆದಂತ ಪಾಪ್ಯುಲೇಷನ್ ಅಭಿವೃದ್ಧಿಶೀಲವಾಗಿ ಅವ್ರ ಜೀವನದ ಗುಣಮಟ್ಟ ಚೆನ್ನಾಗಿತ್ತು, ಅವ್ರ ಆದಾಯ ಚೆನ್ನಾಗಿತ್ತು, ಅವರೆಲ್ಲ ತೆರಿಗೆ ಪಾವತಿಸೋ ಮಟ್ಟಕ್ಕೆ ಬೆಳೆದಿದ್ರು ಅಂದ್ರೆ ಅದು ಕೌಂಟ್ ಬರೋದಿಲ್ಲ. ಮಾನದಂಡ ಎಲ್ಲಿರೋದು ಅಂದ್ರೆ ಅವರು ಜೀವನದಲ್ಲಿ ಅಥವಾ ಸಮಾಜದಲ್ಲಿ ಯಾವ ಮಟ್ಟದಲ್ಲಿ ಇದ್ದಾರೆ, ಆರ್ಥಿಕ ಮಟ್ಟ ಅಂತ ತಗೊಂಡ್ರೆ ಎಲ್ಲಿದ್ದಾರೆ. ಸತೀಶ್ ಅವರ ಒಂದು ಕ್ವಿಕ್ ವರ್ಡ್ ಫ್ರಮ್ ಯು ಬಿಫೋರ್ ಐ ಗೋ ಇಂಟು ಅ ಬ್ರೇಕ್ ಪ್ಲೀಸ್. ಸರ್, ಫಸ್ಟ್ ಆಫ್ ಆಲ್ ಫೈನಾನ್ಸ್ ಕಮಿಷನ್ ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದು ಯಾವುದೇ ರೀತಿಯ ಆರ್ಬಿಟ್ರೇಟರಿ ಆಗೂ ಇಲ್ಲ ಅಥವಾ ಪೊಲಿಟಿಕಲಿ ಟಾರ್ಗೆಟೆಡ್ ಇಲ್ಲ. ಸೊ ಡೆವಲ್ಯೂಷನ್ ಮೇನ್ ಆಗಿ ಫೈನಾನ್ಸ್ ಕಮಿಷನ್ ಏನು ನೋಡುತ್ತೆ, ಯಾರು ಅರ್ನ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಹೇಗೆ ಸ್ಟೆಬಿಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುತ್ತೆ. ಖಂಡಿತ ಹೌದು, ನಾವು 13th ಫೈನಾನ್ಸ್ ಕಮಿಷನ್ನು ಅಥವಾ 15th ಮತ್ತು 3 ಕಮಿಷನ್ಸ್ನ ನೋಡಿದಾಗ ಮುಂಚೆ ಜಾಸ್ತಿ ಇತ್ತು, ಮಧ್ಯದಲ್ಲಿ ನಮಗೆ ಸಾಕಷ್ಟು ಕಡಿಮೆ ಆಗಿತ್ತು, ಮತ್ತೆ ಈಗ ಸ್ವಲ್ಪ ಒಂದು ತಕ್ಕಮಟ್ಟಿಗೆ 4.1% ವರೆಗೂ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ನಮ್ದು ರಾಜ್ಯ ಬಂದು 5.5% ವರೆಗೂ ಪಾಪ್ಯುಲೇಷನ್ ಇದೆ.
ಸೊ ಈಗ ಪಾಪ್ಯುಲೇಷನ್ ಪೈಕಿ 5.5% ನಾವಿದ್ದೀವಿ. ಹೌದು ಪಾಪ್ಯುಲೇಷನ್ ಇದೆ. ಹಾಗೆ ನೋಡಿದ್ರೆ ಮಹಾರಾಷ್ಟ್ರ ನಮ್ಗಿಂತ ಮೊದಲನೇದಿದೆ. ಯಾವ್ದ್ರಲ್ಲಿ ಪಾಪ್ಯುಲೇಷನ್ ಅಲ್ಲಿ ಕೂಡ ಇದೆ, ಹಾಗೆ ಗ್ರೋತ್ GST ಕಾಂಟ್ರಿಬ್ಯೂಷನ್ ಹೀಗಾಗಿದ್ರೆ ಮಹಾರಾಷ್ಟ್ರ ಕೂಡ ಹೇಳ್ಬೋದು ನಾವ್ ಯಾಕೆ ಮೊದಲನೇದಲ್ಲಿ ಇದೀವಿ, ನಾವು ಯಾಕೆ ಬೇರೆದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ. ನೀವೊಂದು ಎಕ್ಸಾಂಪಲ್ ಕೊಟ್ರಿ, ಬೆಂಗಳೂರು ಆಗಿದ್ರೆ ನಾನು ಬೇರೆ ರಾಜ್ಯಕ್ಕೆ ಕೊಡ್ಬೋದು ಅಂತ. ಬೆಂಗಳೂರಲ್ಲೇ ಒಂದು ಪ್ರಶ್ನೆ ಎದೊಳ್ಬೋದು. ಈಗ ಆಲ್ರೆಡಿ 5 ಝೋನ್ಗಳಾಗಿದೆ. ಈಗ ಕಲೆಕ್ಷನ್ ವೈಸ್ ಅಲ್ಲಿ ನೋಡಿದಾಗ ಝೋನ್ ಅತಿ ಹೆಚ್ಚು ತೆರಿಗೆ ಕಲೆಕ್ಟ್ ಮಾಡುತ್ತೆ. ಈಗ ನಾ ಹೇಳ್ಬಿಡ್ತಿದ್ವಿ 42% ಎಕ್ಸ್ಪೋರ್ಟ್ಸ್ ಅಲ್ಲಿಂದಾನೆ ಬರ್ತಿದೆ ಮೆಜಾರಿಟಿಯಲ್ಲಿ. ಈಗ ಅವರು ಹೇಳ್ತಾರೆ ನಾನು ಈ ಕಡೆ ಕೊಡೋದಿಲ್ಲ, ಇನ್ನೊಂದು ಝೋನಿಗೆ ಕೊಡೋದಿಲ್ಲ. ಸೌತ್ ಯಾಕೆ ನೀವು ಖರ್ಚು ಮಾಡ್ತೀರಿ, ವೆಸ್ಟ್ ಯಾಕೆ ಕೊಡ್ಬೇಕು ನಾನು? ಸೊ ಬೆಂಗಳೂರಲ್ಲೇ ಕೂಡ ಒಂದು ಎಕ್ಸಾಂಪಲ್, ನಾವು ಸ್ಟೇಟ್ಗೆ ಹೋಗೋದಕ್ಕಿಂತ ವಿತ್ ಇನ್ ಬೆಂಗಳೂರಲ್ಲೇ ಒಂದು ಎಕ್ಸಾಂಪಲ್ ತಗೊಂಡ್ರು ಕೂಡ ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿದೆ. ಸೊ ಪಾಯಿಂಟ್ ಏನಂದ್ರೆ ಫೈನಾನ್ಸ್ ಕಮಿಷನ್ದು ಇದು ಬಂದು ನಾವು ಈ ಅಮೌಂಟ್ ಕಲೆಕ್ಟ್ ಮಾಡೋದಕ್ಕಿಂತ ಅದ್ರ ಜೊತೆಗೆ ನಮಗೆ ಒಂದು ಶೇರ್ ಬಂದರೂ ಕೂಡ ಅದು ಯಾವ ರೀತಿ ಮತ್ತೆ ವಾಪಸ್ ಬರ್ತಾ ಇದೆ, ಯಾವೆಲ್ಲ ರೀತಿ ವಾಪಸ್ ಬರ್ತಾ ಇದೆ, ಡೈರೆಕ್ಟ್ ಪ್ಲಸ್ ಇಂಡೈರೆಕ್ಟ್ ಓಕೆ ಎರಡು ಸ್ಕೀಮ್ಸ್. ಇಂಡೈರೆಕ್ಟ್ ಒಂದೆರಡು ಉದಾಹರಣೆ ಕೊಡೋದಾದ್ರೆ ಬಂದ್ಬಿಡ್ತು ತಗೊಳ್ಳಿ. ಈ ಸತಿ ನಮಗೆ 4,050 ಏನೋ ಕೋಟಿ ಬಂದಿದೆ ನಮ್ಗೆ ಈ ತಿಂಗಳಿಗೆ. ಫಾರ್ ದ ಮಂತ್ ಆಫ್ ಆಗಸ್ಟ್ ಅಬೌಟ್ 4,050 crores ಸಮಥಿಂಗ್ ನಮಗೆ ಬಂದಿದೆ. ಜಲ್ ಜೀವನ್ ಮಿಷನ್ ಇರ್ಬೋದು, ಜಲ್ ಜೀವನ್, PM ಇ-ಬಸ್ ಡ್ರೈವ್ ಇರ್ಬೋದು, ಮತ್ತೆ ಆಯುಷ್ಮಾನ್ ಭಾರತ್ ಇರ್ಬೋದು, ಸ್ಟ್ಯಾಂಡ್ ಅಪ್ ಇಂಡಿಯಾ, MSME ಲೋನ್ಸ್ ಇರ್ಬೋದು, MSME ಅಕ್ರಾಸ್ ಇಂಡಿಯಾ ಎಲ್ಲ ಕಡೆನೂ ಸೆಟಪ್ ಮಾಡೋದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ. ಇವೆಲ್ಲ ಈ ನಿಗದಿತ ಅನುದಾನ ಏನಿದೆ ಅದನ್ನ ಹೊರತುಪಡಿಸಿ ಬರುವಂತಹ ದುಡ್ಡುಗಳು ಇಂಡೈರೆಕ್ಟ್ ಕೂಡ ಎಲ್ಲ ರಾಜ್ಯಗಳಿಗೂ ಬರುತ್ತೆ. ಸೊ ಇದ್ರಲ್ಲಿ ಹಂಗಂತ ಹೇಳಿ ಕೇಳಲೇಬಾರ್ದಂತ ಏನಿಲ್ಲ, ಯಾಕಂದ್ರೆ ಕಾಂಟ್ರಿಬ್ಯೂಷನ್ ಮಾಡ್ಬೇಕಂದಾಗ ಆಬ್ವಿಯಸ್ಲಿ ನಾವು ಕೇಳಲೇಬೇಕಾಗತ್ತೆ. ಈಗ UP ನೋಡಿದ್ರೆ ನಾವು 17% ವರ್ಗೂ ಇದೆ, ಬಿಹಾರಲ್ಲಿ ಇನ್ನೂ ಕಡಿಮೆ ಇದೆ. ರೈಟ್. ಅನಿಲ್ ಅವರೇ, ಕ್ವಿಕ್ ವರ್ಡ್ ಫ್ರಮ್ ಯು, ನಿಮ್ಮ ಓಪನಿಂಗ್ ರಿಮಾರ್ಕ್ಸ್ ಗಾಗಿ. ಎಲ್ರಿಗೂ ನಮಸ್ಕಾರ. ಅದೇ ನಾವಿವಾಗ ಡಿಸ್ಕಸ್ ಮಾಡ್ತಿರೋ ಹಾಗೇನೆ ಹೇಗೆ ಈ ಡೆವಲ್ಯೂಷನ್ ಆಗತ್ತೆ, ಈ ಪ್ರತಿಯೊಂದು ಫೈನಾನ್ಸ್ ಕಮಿಷನ್ ಯಾವ ಆಧಾರದ ಮೇಲೆ ಆಗತ್ತೆ ಅಂತ ನಾವು ನೋಡಿದಾಗ, ಮೊದಲು ಮುಖ್ಯವಾಗಿ ಇನ್ಕಮ್ ಡಿಸ್ಟೆನ್ಸ್, ಹೇಗೆ ಎಲ್ಲಿ ಯಾವ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ದುಡಿಮೆಯನ್ನ ಮಾಡ್ತಾರೋ, ಪರ್ ಕ್ಯಾಪಿಟಾ ಇನ್ಕಮ್ ಇದೆಯೋ ಅವ್ರಿಗೆ 45% ಅಷ್ಟು ಬೆನಿಫಿಟ್ ಅನ್ನ ಕೊಡಲಾಗತ್ತೆ. ವೈಟೇಜ್ ನಾವು ನೋಡಿದ್ರೆ 45% ಅಷ್ಟು ವೈಟೇಜ್ ಕೊಡಲಾಗತ್ತೆ. ಪಾಪ್ಯುಲೇಷನ್ಗೆ 15%, ಏರಿಯಾಗೆ 15%, ಇವಾಗ 15ರಿಂದ 17 ಮಾಡ್ತಾ ಇದ್ದಾರೆ ಇವಾಗ ಪಾಪ್ಯುಲೇಷನ್ಗೆ. ಏರಿಯಾಗೆ 15%. ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ರಿವಾರ್ಡ್ಸ್ ಫಾರ್ ಲೋವರ್ ಫರ್ಟಿಲಿಟಿ, ಎಲ್ಲಿ ಕಮ್ಮಿ ಜನ ಇರ್ತಾರೋ ಅವ್ರಿಗೆ ಜಾಸ್ತಿ ಇದನ್ನ ಕೊಡೋದಕ್ಕೆ ಬರೀ 12.5% ಇಟ್ಟಿದ್ದಾರೆ, ಅದನ್ನ ಜಾಸ್ತಿ ಮಾಡಬಹುದು. ಫಾರೆಸ್ಟ್ ಅಂಡ್ ಇಕಾಲಜಿ, ಎಲ್ಲಿ ಪರಿಸರವನ್ನ ಉಳಿಸ್ತಾ ಇದಾರೋ, ಎಲ್ಲಿ ಕಾಡುಗಳು ಜಾಸ್ತಿ ಇದೆಯೋ ಅವ್ರಿಗೂ ಒಂದು 10% ಅಷ್ಟು ಬೆನಿಫಿಟ್. ಟ್ಯಾಕ್ಸ್ ಎಫರ್ಟ್ ಕಲೆಕ್ಷನ್ ಮಾಡೋದ್ರಲ್ಲಿ ಯಾರು ಎಷ್ಟು ಎಫರ್ಟ್ಸ್ ಅನ್ನ ಹಾಕ್ತಿದೆ, ಯಾವ ಸ್ಟೇಟ್ ಎಷ್ಟು ಎಫರ್ಟ್ಸ್ ಅನ್ನ ಹಾಕ್ತಾ ಇದೆ, ಅದಕ್ಕೆ 2.5% ಅನ್ನೋದು ಈಗ ಆಗ್ತಾ ಇದೆ. ಆದ್ರೆ ಇವಾಗ ಮುಖ್ಯವಾಗಿ ನಾವು ನೋಡಿದ್ರೆ ಈ ಹೊಸ 16ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಮುಖ್ಯವಾಗಿ 10% ವೈಟೇಜ್ ನ GDP ಕಾಂಟ್ರಿಬ್ಯೂಷನ್ಗೂ ಕೊಡಬೇಕು ಅನ್ನುವಂಥದ್ದನ್ನ ಮಾಡಿದ್ದಾರೆ. ಈ GDP ಕಾಂಟ್ರಿಬ್ಯೂಷನ್ ಮಾಡೋದ್ರಿಂದ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೇದಾಗಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ. ಅಂದ್ರೆ ಒಂದು 0.9% ಜಾಸ್ತಿ ಆಗ್ತದೆ ಅಂತ ಅಲ್ವಾ? 0.9% ಜಾಸ್ತಿ ಆಗುತ್ತೆ, ಆಲ್ಮೋಸ್ಟ್ 1% ಜಾಸ್ತಿ ಆಗುತ್ತೆ. ಈಗ 4.1 ಇದ್ರೆ 5.1% ಆಗೋ ಸಾಧ್ಯತೆ ಇದೆ. 5.1% ಆಗೋಯ್ತು ಅಂತಂದ್ರೆ ಈಗ ನಾವು 4.7 ಅನ್ನು ಕಂಪೇರ್ ಮಾಡ್ತಾ ಇದೀವಿ. 15 ಕರೆಕ್ಟ್, ನಾವು ಅಷ್ಟಿದ್ವಿ ನಮ್ಗೆ ಅಷ್ಟು ಕೊಡು ಅಂತ. ಕರೆಕ್ಟ್. ಇವಾಗ 5.1 ಬಂತು ಅಂತಂದ್ರೆ ಒಳ್ಳೇದಾಗತ್ತಲ್ವಾ ನಮ್ಗೆ? ಫೇರ್ ಎನಫ್, ಗುಡ್ ಪಾಯಿಂಟ್.